ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ಮಾರ್ನಿಂಗ್ 8 o'clock ಆಗಿದೆ ಟೈಮ್. ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ನಿಮಗೆ ಹೇಳಿದ್ದೀನಲ್ಲ, ಪ್ರತಿ ಶುಕ್ರವಾರ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಆರತಿ ಮಾಡ್ತೀವಿ ಅಂತ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ, ನಾನು ರೆಡಿ ಆಗಿದ್ದೀನಿ, ಮಮ್ಮಿನೂ ರೆಡಿ ಆಗಿದ್ದಾರೆ. ಬಟ್ 9 o'clock ಮೇಲೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಮಮ್ಮಿ ಹೇಳಿದ್ದಾರೆ. ಅದಕ್ಕೆ ಇನ್ನೂ 1 hour ಟೈಮ್ ಇದೆ. ಅದಕ್ಕೆ ಅಷ್ಟೊತ್ತಿಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 2-3 days ವ್ಲಾಗೇ ಮಾಡಿಲ್ಲ. ಯಾಕೋ ಏನೊಂಥರ ಬೇಜಾರಾಗಿತ್ತು, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ಹೆಂಗೋ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೋರಿಸ್ದಂಗೆ ಆಗುತ್ತೆ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿದೆ ನನ್ನ ಔಟ್ಫಿಟ್ ಹೇಳಿ, ಒಂದು ನಿಮಿಷ ತೋರಿಸ್ತೀನಿ. ನನಗೆ ಈ ಡ್ರೆಸ್ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ನನಗೆ ಈ ಥರ ಚೂಡಿದಾರ್ ಇಷ್ಟ ಆಗುತ್ತೆ, ಬಟ್ ಆದಷ್ಟು ಜಾಸ್ತಿ ಕಲೆಕ್ಷನ್ ಇಲ್ಲ, ತೊಗೋಬೇಕು ಅಂತ ಇದ್ದೀನಿ. ನೋಡೋಣ, ಮಮ್ಮಿಗೆ ಹೇಳಿದ್ದೀನಿ, ಮಮ್ಮಿ ಈ ಥರ ಚೂಡಿದಾರ್ ಕುರ್ತಾ ಸೆಟ್ ಇರ್ತಾವಲ್ಲ, ಆ ಥರ ಪ್ಲೈನ್ ಟಾಪ್ ಇರಬೇಕು, ಅದಕ್ಕೆ ಆಪೋಸಿಟ್ ಕಲರು ವೇಲ್ ಮತ್ತು ಪ್ಯಾಂಟ್ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಆ ಥರ ಕೊಡಿಸಿ ಅಂತ ಹೇಳಿದ್ದೀನಿ. ಹ್ಞೂ ಅಂತ ಹೇಳಿದ್ದಾರೆ. ನೋಡೋಣ, ತೊಗೋಬೇಕಾರೆ ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ, ದೇವಸ್ಥಾನಕ್ಕೆ ಹೋಗಬೇಕು. ರಂಗೋಲಿ ಹೇಗಿದೆ ನೋಡಿ. ಏನು ಮಾಡ್ತಿದ್ದೀರಾ? ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಈ ಔಟ್ಫಿಟ್ಟಿಗೆ ಹೇರ್ ಸ್ಟೈಲ್ ಯಾವ ಥರ ಕಾಣ್ತಿದೆ ವಿಡಿಯೋ ಮಾಡಿ ಅಂತ ಹೇಳಿದೆ, ಅದಕ್ಕೆ ಮಮ್ಮಿ ವಿಡಿಯೋ ಮಾಡ್ತಿದ್ದಾರೆ. ಗಾಯ್ಸ್, ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ಮಮ್ಮಿ ರೆಡಿ ಆಗಿದ್ದಾರೆ. ನಾನು ಪುಳಿಯೋಗರೆ ಗೊಜ್ಜೆಲ್ಲ ಮಾಡಿಬಿಟ್ಟೆ. ಬಂದಾಗ ಬಿಸಿ ಬಿಸಿ ಅನ್ನ ಮಾಡಿ ಆಶಂಗೆ ಪುಳಿಯೋಗರೆ ಗೊಜ್ಜನ್ನ ಮಿಕ್ಸ್ ಮಾಡಿ ಕೊಡೋದು ಅಷ್ಟೇ ಇರೋದು. ಬಾಕಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಆರತಿ ಮಾಡಿ ಬಂದು ಬಿಸಿ ಅನ್ನ ಮಾಡೋದು. ಗೊಜ್ಜು ಮಾಡಿಟ್ಬಿಟ್ಟೆ. ಅದು ಗೊಜ್ಜಿಂದೊಂದೇ ತಲೆನೋವು. ಏನಕ್ಕೆ ಅಂತಂದರೆ ಅದಕ್ಕೆ 101 ಹಾಕೋದಿರುತ್ತಲ್ಲ, ಕಡಲೆಬೇಳೆ, ಕಡಲೆ ಬೀಜ ಆಲ್ಮೋಸ್ಟ್ ತಿನ್ನಲ್ಲ ಅಂತ ಅದೇ ಗತಿಲೇ ಹಾಕಿಲ್ಲ. ಆಲ್ರೆಡಿ ಅದ್ರೊಳಗೆ ಕಡಲೆ ಬೀಜ ಇರ್ತವೆ, ಸಾಕವೆ ಅಂತೇಳಿ 1-2 ಕಡಲೆಬೇಳೆ ಹಾಕಿದ್ದೀನಿ. ಅವನು ತಿನ್ನೋದಿಲ್ಲ, ಅದ್ರೊಳಗೂ ಇರ್ತವೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಇರುತ್ತೆ. ಹಾಗಾಗಿ 101 ಹಾಕಿ ಮಾಡೋ ಅಷ್ಟೊತ್ತಿಗೆ, ಅಲ್ಲಿಂದ ಬಂದು ನಾವು ಮಾಡೋ ಅಷ್ಟೊತ್ತಿಗೆ ಸಾಕಪ್ಪ ಅನ್ಸಿರೋದಕ್ಕೆ ಪುಳಿಯೋಗರೆ ಗೊಜ್ಜೊಂದು ಮಾಡಿಟ್ಟಿದ್ದೀನಿ. ಬಂದು ಬಿಸಿ ಅನ್ನ ಮಾಡಿ, ಬಿಸಿ ಅನ್ನಕ್ಕೆ ಗೊಜ್ಜನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಆಶಿಗೆ ಸರ್ವ್ ಮಾಡೋದು. ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ. ಇಯರಿಂಗ್ ಹಾಕೊಂಡಿಲ್ಲ ನಾನು. ಒಂದು ಸಿಗ್ತಾನೇನಪ್ಪ, ಅದು ನೋಡೋ ಒಂದೇ ಒಂದೈತೆ. ಒಂದೇ ಇರೋದು, ಇನ್ನೊಂದಿಲ್ಲ. ಬೇರೆದು ಹಾಕೋಬೇಕಷ್ಟೆ. ಬೇರೆದು ಇಯರಿಂಗ್ ಹಾಕೊಂಡು ಸಿಕ್ತೀಗ. ಥ್ಯಾಂಕ್ ಯು ಇಟ್ಕೊಟ್ಟಿದ್ಕೆ. ಗಾಯ್ಸ್, ಸಿಕ್ತು ಇಯರಿಂಗ್. ಆವಾಗಲೇ ಎಷ್ಟು ಹುಡುಕಿದ್ರೆ ಸಿಗ್ಲೇ ಇಲ್ಲ. ಇದು ಒಳ್ಳೆ ತರಬೇಕು. ತುಮಕೂರ್ಗೆ ಹೋದಾಗ ಈ ಸಲ ಅಷ್ಟೇ ಒಂದೇ ಒಂದು ಸಿಕ್ಕಿತ್ತು. ಅವಾಗಲೇ ಕಳ್ದೋತು ಅನ್ಕೊಂಡೆ ನಾನು, ಅದಕ್ಕೆ ಬೇರೆ ಹಾಕೋಣ ಅನ್ಕೊಂಡಿದ್ದೆ. ಇಲ್ಲ ಇತ್ತು, ಇಲ್ಲಿ ಈ ಕಡೆ ಇಲ್ಲೊಂದಿತ್ತ, ಈ ಕಡೆ ಸೈಡ್ ಒಂದಿತ್ತು. ಅದು ಎಂಥದ ಏನದು ತಲೆದಿನ ಕವರ್ ಒಳಗಡೆ ಹೋಗ್ಬಿಟ್ಟೈತೆ ಒಂದಲ್ಲ, ಇನ್ನೊಂದು ಹೊರಗಡೆ ಇತ್ತು. ನಾ ಎಲ್ಲೋ ಕೊಳ್ದೋಗ್ಬಿಟ್ಟೈತೆ ಅಂತ ಅನ್ಕೊಂಬಿಟ್ಟಿದ್ದೆ. ಓಕೆ ಗಾಯ್ಸ್, ಇಯರಿಂಗ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಸಿಗ್ತೀನಿ.
ಮುಂದೆ ಬನ್ನಿ. ಕೊಡಲಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ. ಇವಾಗ ನನ್ನ ವಾಯ್ಸ್ ಕೇಳ್ತಿದ್ರೆ ನಿಮಗೇನೋ ಒಂಥರ ಅನಿಸ್ತಿರ್ಬೋದು, ಯಾಕಂದರೆ ಉಷ್ಣಕ್ಕೆ ನಾಲಿಗೆಲಿ ಗುಳ್ಳೆ ಆಗಿಬಿಟ್ಟಿದೆ, ಮಾತಾಡೋಕ್ಕಾಗ್ತಿಲ್ಲ, ಊಟ ಮಾಡೋಕ್ಕಾಗ್ತಿಲ್ಲ. ಬಟ್ ವಿಡಿಯೋ ರೆಡಿ ಇದೆ, ಬಟ್ ಪೋಸ್ಟ್ ಮಾಡೋಕ್ಕೆ ವಾಯ್ಸ್ ರೆಕಾರ್ಡ್ ಕೊಡಬೇಕಲ್ವ. ಸುಮ್ಮನೆ ಹಂಗೆ ಇದ್ದರೆ ಮೊಬೈಲು ಕೂಡ ಸ್ಟೋರೇಜ್ ಆಗಿಬಿಡುತ್ತೆ. 2-3 ಡೇಸ್ ಆಯ್ತು ನಾನು ವ್ಲಾಗೇ ಹಾಕಿಲ್ಲ. ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮಾತಾಡೋಕ್ಕಾಗ್ತಿಲ್ಲ ಅಂದರೂ ಕೂಡ ಹೆಂಗೋ ವಾಯ್ಸ್ ರೆಕಾರ್ಡ್ ಕೊಡ್ತಿದ್ದೀನಿ. ನಾಲ್ಗೆ ಹಿಂಗೆ ಟರ್ನ್ ಮಾಡೋಕ್ಕಾಗ್ತಿಲ್ಲ, ನಾಲ್ಗೆ ಸುತ್ತಲೂ ಗುಳ್ಳೆ ಆಗಿಬಿಟ್ಟಿದೆ. ನಾನು ವಾಯ್ಸು ಪ್ರೊನೌನ್ಸಿಯೇಷನ್ ಕ್ಲೀನಾಗಿ ಗೊತ್ತಾಗಲಿಲ್ಲ ಅಂದರೆ ಬೇಜಾರಾಗಬೇಡಿ. ನಾಲ್ಗೆ ಟರ್ನ್ ಮಾಡೋಕ್ಕಾಗ್ತಿಲ್ಲ, ಹಂಗೆ ಅಷ್ಟು ಕಷ್ಟ ಆಗ್ತಿದೆ ಮಾತಾಡೋಕ್ಕೂ ಕೂಡ. ಬಟ್ ಆದರೂ ವಾಯ್ಸ್ ರೆಕಾರ್ಡ್ ಕೊಡ್ತಿದ್ದೀನಿ. ಮಮ್ಮಿ ಟೀ ಜೊತೆಗೆ ಬ್ರೆಡ್ ರೋಸ್ಟ್ ಮಾಡಿಕೊಟ್ರು, ತಿಂದೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಪುಳಿಯೋಗರೆ ಬಿಸಿ ಮಾಡಿಕೊಟ್ರು, ಬೆಳಗ್ಗೆನೇ ಮಾಡಿದ್ರಲ್ಲ ಅದನ್ನೇ ಬಿಸಿ ಮಾಡಿಕೊಟ್ರು, ತಿಂದೆ. ಹೊರಗಡೆ ವೆದರ್ ಚೆನ್ನಾಗಿತ್ತು, ಅದಕ್ಕೆ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡಿದ್ವಿ. ಜಡೆ ಚೆನ್ನಾಗಿ ಬಂದಿದೆ, ಹೂವು ಮುಡ್ಕೊಂಡಿದ್ದೆಲ್ಲ ರೋಸ್ ಚೆನ್ನಾಗಿ ಕಾಣ್ತಿದೆ, ಇರೋ ವಿಡಿಯೋ ಮಾಡ್ತೀನಿ ಅಂತ ವಿಡಿಯೋ ಮಾಡಿದರು. ಅದಕ್ಕೆ ಆ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಕಾಣ್ತಿದ್ಯಾ ಜಡೆ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.